ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಮಂದಿರದಲ್ಲಿ ದುರಂಧರ್ ಸಿನಿಮಾ ಯಾವ ಮಟ್ಟಕ್ಕೆ ಪ್ರದರ್ಶನವನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನಿದು ರಾಜಮಂದಿರ ಅಂತ ಕೇಳಿದ್ರೆ ಚಿತ್ರಮಂದಿರದ ಹೆಸರು. ಇದು ಎಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದ ಜೈಪುರದಲ್ಲಿ ರಾಜ್ ಮಂದಿರ್ ಸಿನಿಮಾಸ್ ಅನ್ನುವ ಹೆಸರಿನಲ್ಲಿ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ದುರಂಧರ್ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. Don't wanna sleep in, cause I got something to prove. I gotta take what I hate and finally make a move. I think of you and all the shit you don't do. Well I'ma make hella sure that I don't be. ಈ ಚಿತ್ರಮಂದಿರ ಯಾಕೆ ವಿಶೇಷ ಅಂತ ಕೇಳಿದ್ರೆ ಇದು ಜೈಪುರದ ಐಕಾನಿಕ್ ಚಿತ್ರಮಂದಿರ. ಕೇವಲ ಜೈಪುರದ ಐಕಾನಿಕ್ ಚಿತ್ರಮಂದಿರ ಅಂದ್ರೆ ತಪ್ಪಾಗುತ್ತೆ, ಬದಲಾಗಿ ರಾಜಸ್ಥಾನದ ಐಕಾನಿಕ್ ಚಿತ್ರಮಂದಿರ ಹಾಗೆ ಭಾರತದ ಈ ಟಾಪ್ 10 ಚಿತ್ರಮಂದಿರಗಳ ಪೈಕಿ ಇದು ಕೂಡ ಒಂದು. ಚಿತ್ರಮಂದಿರಗಳ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಈ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕು. ಹಾಗೆ ಒಂದಿಷ್ಟು ಮಂದಿಗೆ ಈ ಚಿತ್ರಮಂದಿರದ ಬಗ್ಗೆ ಗೊತ್ತೇ ಇದೆ. ಈ ಗಾಂಧಿನಗರದ ಕಪಾಲಿ ಚಿತ್ರಮಂದಿರ ಯಾವ ರೀತಿ ಇತ್ತೋ ಅದೇ ಮಟ್ಟದ ಚಿತ್ರಮಂದಿರ ರಾಜಮಂದಿರ. ಈ ಚಿತ್ರಮಂದಿರದ ಇತಿಹಾಸ ಆ ರೀತಿಯಾಗಿದೆ. ಇನ್ನು ಈ ಚಿತ್ರಮಂದಿರದಲ್ಲಿ ಇವತ್ತು ದುರಂಧರ್ ಸಿನಿಮಾ ಬೆಳಗ್ಗೆ 12 ಗಂಟೆ, ಸಂಜೆ 4:30 ಹಾಗೆ ರಾತ್ರಿ 9 ಗಂಟೆಗೆ ಪ್ರದರ್ಶನ ಆಗುತ್ತೆ. 12 ಗಂಟೆ ಪ್ರದರ್ಶನಕ್ಕೆ ಈ ಮಟ್ಟದಲ್ಲಿ ಸದ್ಯಕ್ಕೆ ಪ್ರತಿಕ್ರಿಯೆ ಇದೆ. ಇವಾಗ ರಾತ್ರಿ 12 ಗಂಟೆ, ಅಪ್ಲೋಡ್ ಮಾಡೋದು ಬೆಳಗ್ಗೆ 8 ಗಂಟೆ ಮೇಲೆ. ಅಷ್ಟೊತ್ತಿಗಾಗಲೇ ಮತ್ತಷ್ಟು ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ. ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಟಿಕೆಟ್ ಪ್ರೀಮಿಯಂ ಅನ್ನುವ ಟಿಕೆಟ್ ನೋಡಿ 800 ರೂಪಾಯಿ. ಯಾವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೂ ಕಡಿಮೆ ಇಲ್ಲದಂತಿದೆ. ಪ್ರೀಮಿಯಂ 800 ಇಷ್ಟೇ ಸೀಟು. ಅದಾದ ಬಳಿಕ ಡೈಮಂಡ್, ಅದಾದ ಬಳಿಕ ಎಮರಲ್ಡ್ ಪ್ರೀಮಿಯಂ, ಅದಾದ ಬಳಿಕ ಎಮರಲ್ಡ್, ಕೊನೆಗೆ ರೂಬಿ. ಒಟ್ಟು 5 ದರ್ಜೆಯ ಸೌಲಭ್ಯವನ್ನ ಈ ಚಿತ್ರಮಂದಿರ ಪ್ರೇಕ್ಷಕರಿಗೆ ನೀಡುತ್ತೆ. ರೂಬಿ, ಎಮರಾಲ್ಡ್, ಎಮರಲ್ಡ್ ಪ್ರೀಮಿಯಂ, ಡೈಮಂಡ್ ಹಾಗೆ ಪ್ರೀಮಿಯಂ. ಪ್ರೀಮಿಯಂಗೆ ಬರೋಬ್ಬರಿ 800 ರೂಪಾಯಿ ದರನೇ ಹೇಳುತ್ತೆ ಚಿತ್ರಮಂದಿರದ ಕ್ವಾಲಿಟಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಪ್ರೀಮಿಯಂಗೆ 800 ರೂಪಾಯಿ ಆದ್ರೆ ಡೈಮಂಡಿಗೆ 600 ರೂಪಾಯಿ, ಹಾಗೆ ಎಮರಾಲ್ಡ್ ಪ್ರೀಮಿಯಂಗೆ 400, ಎಮರಾಲ್ಡ್ಗೆ 300, ರೂಬಿಗೆ 200 ರೂಪಾಯಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ ಚಿತ್ರಮಂದಿರ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ. ಮುಂದಿನ ಎಪಿಸೋಡ್ನಲ್ಲಿ ಸಮಗ್ರವಾಗಿ ಹೇಳ್ತೀವಿ ಈ ಚಿತ್ರಮಂದಿರದ ಬಗ್ಗೆ. ಇವತ್ತಿನ ಎಪಿಸೋಡ್ ನೋಡಿ, ಒಳಗೆ ಗ್ರೌಂಡ್ ತರ ಇದೆ. ಚಿತ್ರಮಂದಿರದ ಒಳಗಡೆ ಸಂಪೂರ್ಣವಾಗಿ ಲೈಟಿಂಗ್ಸ್ಗಳು, ಚಿತ್ರಮಂದಿರದ ಸೈಡ್ ವಾಲ್, ಮೇಲ್ಭಾಗ ಪ್ರತಿಯೊಂದು ಕೂಡ ಅತ್ಯದ್ಭುತ. ಈ ಚಿತ್ರಮಂದಿರಕ್ಕೆ ಬರೋದಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ. ಈ ಚಿತ್ರಮಂದಿರದಲ್ಲಿ ಒಂದಿಷ್ಟು ಮಂದಿ ಫೋಟೋಶೂಟ್ ಕೂಡ ಮಾಡ್ಕೋತಾ ಇದ್ದಾರೆ. ಅಷ್ಟೊಂದು ಅತ್ಯದ್ಭುತವಾಗಿದೆ ಚಿತ್ರಮಂದಿರದ ಒಳಾಂಗಣ ನೋಟ. ಅಂದ್ರೆ ಆಡಿಟೋರಿಯಂನ ಬಗ್ಗೆ ಹೇಳ್ತಾ ಇಲ್ಲ ನಾವು, ಚಿತ್ರಮಂದಿರದ ಲಾಬಿಯ ಬಗ್ಗೆ ಅಷ್ಟೇ ನಾವಿಲ್ಲಿ ಹೇಳ್ತಾ ಇರೋದು. ಅತ್ಯದ್ಭುತವಾಗಿದೆ, ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ತರ ಇದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರು ಇದೆ ಈ ಒಂದು ಲಾಬಿ ಏನಿದೆ, ಈ ಜಾಗದಲ್ಲಿ ಒಂದು 15 ಚಿತ್ರಮಂದಿರ ಮಾಡ್ತಿದ್ರೇನು ಆ ಮಟ್ಟಕ್ಕೆ ಇದೆ. ಅಷ್ಟೊಂದು ವಿಸ್ತೃತವಾಗಿದೆ ರಾಜ್ ಮಂದಿರ್ ಚಿತ್ರಮಂದಿರದ ಲಾಬಿ. ಇನ್ನು ಆಡಿಟೋರಿಯಂನ ಒಳಗಡೆ ಯಾವ ರೀತಿ ಇದೆ ಅದನ್ನ ಕೂಡ ನೋಡ್ತಾ ಇದ್ದೀರಾ. ಭರ್ಜರಿಯಾಗಿದೆ ಚಿತ್ರಮಂದಿರ ಅಂತೂ, ಅತ್ಯದ್ಭುತ. ಇದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಸಮಗ್ರವಾಗಿ ಹೇಳ್ತೀವಿ. ಇವತ್ತಿಗೆ ಸಾಕು. ದುರಂಧರ್ನ ಬಗ್ಗೆ ಹೇಳೋದಾದ್ರೆ ಈ ಚಿತ್ರಮಂದಿರದಲ್ಲಿ ದುರಂಧರ್ ಹೌಸ್ಫುಲ್ ಪ್ರದರ್ಶನ ಯಾವ ರೀತಿ ಇತ್ತು ಇದನ್ನ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಜೈಪುರದ ರಾಜ್ ಮಂದಿರ್ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಹೌಸ್ಫುಲ್ ಪ್ರದರ್ಶನ, ದಿನ 3 ಆಟ, 3ಕ್ಕೆ 3 ಪ್ರದರ್ಶನ ಕೂಡ ಭಾನುವಾರ ಹೌಸ್ಫುಲ್. ಕೇವಲ ಭಾನುವಾರ ಮಾತ್ರ ಅಲ್ಲ, ವೀಕೆಂಡ್ನಲ್ಲಿ ಹೌಸ್ಫುಲ್ಲೇ. ಚಿತ್ರಮಂದಿರದ ಒಳಗಡೆ ಅಂತೂ ಒಳ್ಳೆ ಅರಮನೆಗೆ ಬಂದಂತಾಗುತ್ತೆ.
ಚಿತ್ರಮಂದಿರದ ಲಾಬಿ ಏನಿದೆ ಅಲ್ಲಿಂದ ಶುರುವಾಗುತ್ತೆ ಅರಮನೆ ಫೀಲು. ಚಿತ್ರಮಂದಿರ ಒಳಗಡೆ ಅಷ್ಟೇ, ಚಿತ್ರಮಂದಿರದ ಲಾಬಿಯೂ ಅಷ್ಟೇ ಅತ್ಯುತ್ತಮವಾಗಿದೆ. ಇಂತಹ ಒಂದು ಅತ್ಯದ್ಭುತವಾದಂಥ ಚಿತ್ರಮಂದಿರದಲ್ಲಿ ದುರಂದರ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದೇನೇ ಇರಲಿ, ಪ್ರತಿಯೊಬ್ರು ಕೂಡ ನೋಡಲೇಬೇಕಂದ ಸಿನಿಮಾ ಕೂಡ ದುರಂದರ್ ಅಂತೂ ಅತ್ಯದ್ಭುತ. ಪ್ರತಿಯೊಬ್ರು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.